ಒಳ್ಳೆ ಪ್ಲೇಸ್ ಅನ್ಕೊಂತೀನಿ. ಯಾವ ಥರ ಇದೆ ನೋಡ್ರಿ, ಸುತ್ತಮುತ್ತ ಯಾವುದೋ ಒಳ್ಳೆ ಜಂಗಲ್ ಒಳಗಡೆ ಹೋಗೋ ಥರ ಇದೆ. ಬಂದಿದ್ದಕ್ಕೂ ಸಾತ್ಕ. ಇಲ್ಲೋಡ್ರಿ ಹೆಂಗೈತೆ. ಊಟ ಮಾಡೋಕ್ಕೆ ಎಲ್ಲೂ ಹೋಗಿಲ್ಲ, ಅದಕ್ಕೆ ಇಲ್ಲಿ ರೊಟ್ಟಿ ಹಲ್ದಿರಾಮ್ಸ್. ಏನು ಮಾಡಿದ್ರು ಈಗ? ಬರ್ತಾರೆ ಅನ್ಸುತ್ತೆ, ಹೋಗ್ಬೋದು ಅನ್ಸುತ್ತೋ. ಜೋಗುಂಡಿ ಫಾಲ್ಸಿಗೆ ಬಂದಿದ್ದೀವಿ. ಆಚೆ ಬೋರ್ಡ್ ಹಾಕಿದ್ದಾರೆ ಪ್ರವೇಶ ಇಲ್ಲ ಅಂತ, ಆದರೆ ನಾವೇ ಪ್ರವೇಶ ಇದೆ ಅಂತ ಅಂದ್ಕೊಂಡು ನುಗ್ತಾ ಇದ್ದೀವಿ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ನೋಡೋಣ. ಆದರೆ ವೈಪ್ ಸಖತ್ತಾಗಿದೆ ಸುತ್ತ. ಇನ್ನೇನು ಚಾರ್ಜೇ ಇಲ್ಲ, ಇನ್ನೇನು ತಗೊಂಬಂದು ಏನು ಮಾಡ್ತೀರಾ? ಇರುವೆ ಇರಲಿ ಬಿಡ್ರಿ, ತಲೆ ಕೆಡಿಸ್ಕೊತೀರಾ. ಕಚ್ಚಿರುವೆ ಅದ್ರ ಪಾಡಿಗೆ ಅವು ಪಾಪ ಹೋಗ್ತಾವೆ. ಏನ್ರಿ ನೀವು? ಇದು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಗುರು ಈ ಪ್ಲೇಸು. ಗೂಗಲಲ್ಲಿ ಹಾಕ್ರಿ ಜೋಗುಂಡಿ ಫಾಲ್ಸ್ ಅಂತ, ನಿಮಗೆ ಗೊತ್ತಾಗುತ್ತೆ ಏನು ಅಂತ, ಪ್ಲೇಸ್ ಯಾವ ಥರ ಇದೆ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ, ನೋಡ್ಬಿಟ್ಟು ಸಿಗ್ತೀನಿ ನಿಮಗೆ. ಅಲ್ವಾ ಪ್ಲೇಸು ನೋಡ್ರಿ, ಸೈಕಿದೆ. ಪಾತೈತೆ, ಕಾಣೋದೇ ಇಲ್ಲ. ಏನ್ರಿ ಡೌನಲ್ಲಿ ಐತಾ ಫಾಲ್ಸು? ಡೌನ್ಗೆ ಅಲ್ವಾ ಬರೋದು ಬ್ರೋ, ಮೇಲಿಂದ ಹೊರದಿ. ಸೌಂಡೇ ಕೇಳಿಸ್ತಾ ಇಲ್ಲ? ಕೇಳಿಸ್ತಿದೆ, ಸ್ವಲ್ಪ ಕೇಳಿಸ್ತಾ? ಲೈಟಾಗಿ ಕೇಳಿಸ್ತಿದೆ. ನಿಮ್ಗೆ ಕೇಳಿಸ್ತಿಲ್ವಾ? ಕೂದಲೇನು ಗುರು, ಒಳ್ಳೆ ನಂದು ಜೋಗ್ ಫಾಲ್ಸ್ ಆದಂಗೆ ಕೂದಲು ಎಕ್ಕಡಿಗೆ ಬೇಗ ಆ ಕಡೆಗೆ ಹರಿತೈತಿ. ಒಳ್ಳೆ ಪ್ಲೇಸ್ ಅನ್ಕೊಂತೀನಿ. ಯಾವ ಥರ ಇದೆ ನೋಡ್ರಿ, ಸುತ್ತಮುತ್ತ ಯಾವುದೋ ಒಳ್ಳೆ ಜಂಗಲ್ ಒಳಗಡೆ ಹೋಗೋ ಥರ ಇದೆ. ಏನ್ರಿ ಮಾಡೋರು ಪಾತು? ಒಬ್ರು ಇಲ್ಲ. ಆದರೆ ಓ ಸಿಕ್ತು ಗುರು ಕೊನೆಗೂ ಫೈನಲಿ. ಪಕ್ಕ ಸಿಕ್ತು. ಯಾವ ಥರ ಇದೆ ನೋಡೋಣ. ನೀರೇನಷ್ಟಿಲ್ಲ, ಈ ಕಡೆ ನೋಡ್ಬೇಕೀಗ. ಓ ಮೈ ಗಾಡ್, ನೀರೇನು ಜಾಸ್ತಿ ಇಲ್ಲ, ಅದಕ್ಕೆ ಕೆಳಗಡೆ ಹರಿದು ಬರ್ತೈತೆ. ನೀರೇನ ಫುಲ್ ಇದ್ದ ಬಂದಿದ್ರೆ ಕತೆನೇ ಬೇರೆ. ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಆಮೇಲೆ ಮುಗಿಸ್ಕೊಂಡು ಹೊಟ್ವಿ. ಆದರೆ ನೀರು ಫುಲ್ಲು ಕಮ್ಮಿ ಇದೆ, ಆದರೆ ಪ್ಲೇಸ್ ಮಾತ್ರ ಸೈಕು. ಯಾವುದೋ ಫಿಲಮಲ್ಲಿ ಶೂಟ್ ಮಾಡೋ ಥರ ಇದೆ ಪ್ಲೇಸು. ಹೋಗೋ ದಾರಿ ಕೂಡ ಒಳ್ಳೆ ವೈಬಾಗಿದೆ. ಸೊ ಈ ಕಡೆ ಬಂದಾಗ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಇನ್ನೂ ಅದು ಸಖತ್ತಾಗಿರುತ್ತೆ, ಸಿಗ್ತೀನಿ. ವರಾಂಗ ಜೈನ್ ಟೆಂಪಲಿಗೆ ಬಂದಿದ್ದೀವಿ. ನೋಡೋಣ ಬಿಡ್ತಾರ ಹೆಂಗೆ ಅಂತ. ಆಗಲೇ 5:20 ಆಗಿದೆ ಟೈಮು. ನೋಡೋಣ. ನೋಡೋರು ಪಕ್ಕ ಸಖತ್ತಾಗಿದೆ ಪ್ಲೇಸ್.
ಹುಡುಗರು ಒಬ್ಬರಿಗೆ 20, 3 ಜನಕ್ಕೆ 60. ಬರೀ ಇಂಥದೆಯಾ? ಅದೆಲ್ಲ ವಿಡಿಯೋ ಹಾಕಿದ್ ನನಗಿದ್ರ ಒಂಥರ ಸಂತೋಷ. ಮುಗೀತಾರ ಹುಡ್ಕಕ್ಕೂ ಆಗಲ್ಲ ಬ್ರೋ. ಸಿಗಲ್ಲ ಗುರು ಒಂದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬರೀ ಇಂಥದೆಯಾ? ಏನಾರ ಅದು ಹಾಕ್ಲಿ ಫೇಸ್ ಇರೋದು ನೋಡು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ಏನು ಮಾಡೋಕ್ಕಾಗಲ್ಲ. ಯಪ್ಪ ಆ ಸ್ಟೋರೇಜ್ ಯಾರು ಇರಬೇಕು. ಹೌದು. ಮುಗಿಸ್ಕೊಂಬರೋಣ. ವಾರಂಗ ಜೈನ್ ಟೆಂಪಲ್ ಮುಗಿಸ್ಕೊಂಬಂದ್ವಿ. ಪರವಾಗಿಲ್ಲ, 20 ರೂಪಾಯಿ ಇಸ್ಕೊಂಡ್ರು ಒಬ್ಬರಿಗೆ. ಆದರೆ ಸಖತ್ತಾಗಿತ್ತು ಒಳಗಡೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು ವೈಬು. ಸೊ ಬೋಟಲ್ಲಿ ಹೋಗಿ ಬರೋದು ತುಂಬ ಮಜಾ ಆಯಿತು. ನೀವು ಬಂದರೆ ಈ ಕಡೆ ಮಸ್ಟ್ ಟ್ರೈ. ಅಲ್ಲಿ ಶರ್ಟು ಪ್ಯಾಂಟ್ ಎಲ್ಲ ಅಲ್ಲೂ ಇದೆ. ಅದು ಬಿಟ್ಟರೆ ಪಂಚೆ ಶರ್ಟ್ ಹಾಕೊಂಬನ್ನಿ. ಇದು ಕೊಡ್ರಿ, ಚೀಟಿ ಕೊಡ್ರಿ, ದುಡ್ಡು ಇಸ್ಕೊಬರ್ವಾ. ಇದೊಂದು ನೆಕ್ಸ್ಟು ಆದರೆ ಬೀಚಿಗೆ ಟ್ರೈ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಮಾರ್ನಿಂಗ್ ಸಿಗುವ. ಮಾಮ್ ರೂಮಿಗೆ ಬಂದ್ಬಿಟ್ಟು ಸ್ಟೇ ಆಗಿದ್ದೀವಿ. ರೂಮ್ದು 1500 ರುಪೀಸು, ಅದು 300 ರುಪೀಸ್ ಆಮೇಲೆ ಕೊಡ್ತಾರಂತೆ. ಆದರೆ ಒಂದೇ ಒಂದು ಸೈಕ್ ಆಗಿದೆ. ಇದು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾಳೆ ಸಿಗ್ತೀನಿ. ಹೊರಟು ಈಗ ಧರ್ಮಸ್ಥಳ ದೇವಸ್ಥಾನಕ್ಕೆ. ಈಗ ಕರೆಕ್ಟಾಗಿ ಟೈಮು 8:15. 8:15 ಲೇಟಾಗೋಯ್ತು. ಈಗಲೇ ಚೆಕ್ಔಟ್ ಆಗಿ ಹೊರಡ್ತೀವಿ. ನನಗೆ ನೆಕ್ಸ್ಟು ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆ ಹೋಗಿ ಅದಾದಮೇಲೆ ಧರ್ಮಸ್ಥಳದ ಹತ್ರ ಸಿಗ್ತೀನಿ. ಹಾಸ್ಪಿಟ್ಲು ಸ್ಮೆಲ್ಲೇ ಅಲ್ಲ, ಇದು ಹಾಸ್ಪಿಟ್ಲು ಥರನೇ ಐತೆ ಇದು ಬಿಲ್ಡಿಂಗು ಕೂಡ. ಹೇಯ್ ಪಾಪ ಅವ್ರು ಇಲ್ಲೇ ನಿಂತವ್ರೆ. ಅವ್ರು ಒತ್ತೇ ಇಲ್ಲ ಅನ್ಸುತ್ತೆ ಆಗ್ಲೇ. ಅವನು ಒತ್ತಿದ್ದ 0, ನಾನು ನೋಡಿದೆ ಲೈಟ್ ಬ್ಲಿಂಕ್ ಆಗ್ತಿದೆ, ಅದು ಕರ್ಕೊಂಡು ಹೋಗಿಲ್ಲ. ಹೌದಾ? ಫಾಸ್ಟ್ ಆಯ್ತಾದ್ರೆ ಫಾಸ್ಟ್ ಆಗಿ ಬಟ್ ಅಂತ ಬಂತಲ್ಲ ಅಂತ ನಡಿ ಬ್ರೋ. ಗ್ರೌಂಡ್ ನೋಡುಗರು, ಇದು ಫ್ರೀ ಲಾಡ್ಜ್. ಇಲ್ಲ ಮಗ, ನನ್ನ ಫ್ರೆಂಡ್ಸ್ ಹೋಗವ್ರೆ. ನೋಡಿ ಏನು ಜಾತ್ರೆ ಐಟಮ್ ತಗೊಂತೀಯ. ನಮ್ಮ ಹುಡುಗರು ಇದ್ರು ಇಲ್ಲೊಂದು 2 ದಿವಸ ಸ್ಟೇ ಆಗಿದ್ರು. ದುಡ್ಡಿಲ್ಲ ಇಲ್ಲಿ. ಆ ಕಡೆದು ಹುಷಾರಾಗೈತೆ ಫುಲ್ಲು, ಆ ಕಡೆದು ಕೊಡಲ್ಲ ಅಂತ.
ಕೂಡ ಹಾಕೋದು ವರ್ಷ ಬರ್ತೀನಿ ಮಗ, ಈಗ ಹೊಸ್ದಾಗಿ ಏನೋ ಮಾಡೋಣ ಅಂತ ನೋಡೋದು. ಎಲ್ಲ ಚೇಂಜು, ಪೂರ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಎರಡನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು. ಅಯ್ಯೋ ಇದೇನು ಗೊತ್ತಾ, ಇದು ಕೂಡ ಹಾಕಿದ್ರೆ ಇಲ್ಲಿ ಕೂರ್ಸಕ್ಕೆ ಅನ್ಸುತ್ತೆ. ಕೂಡ ಹಾಕಿದ್ರೆ ಇಲ್ಲಿ ಕೂರ್ಸಕ್ಕೆ ಅನ್ಸುತ್ತೆ. ಫ್ಯಾನ್ ನೋಡ್ರಿ. ದರ್ಶನಕ್ಕೆ ಹೊರಟಿದ್ದು 8:00ವರೆಗೆ, 9 ಗಂಟೆ ಮುಗೀತು. ಅರ್ಧ ಗಂಟೆ ಅಷ್ಟೇ ದರ್ಶನ. ಮತ್ತೆ ನೆಕ್ಸ್ಟ್ ಕುಕ್ಕೆ ಹೋಗಬೇಕು. ಸಿಗ್ತೀನಿ ನಿಮಗೆ ಅಲ್ಲಿ. ಹಾಕ್ತೀನಿ. ಅಯ್ಯ ಅದರಲ್ಲೇನಾಯಿತು. ಈಗ ಒಂಚೂರು ತಿಂಡಿ ತಿನ್ಕೊಂಡು ಹೊರಟ್ವಿ ಧರ್ಮಸ್ಥಳದಿಂದ ಬಂದು. ಈಗ ಕುಕ್ಕೆ ಹತ್ರ ಇಲ್ಲಿ ದಾರಿಲೇ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಆದರೆ ತಿಂಡಿ ಅಂತೂ ಪೂರ್ತಿ ಉಷ್ಟು. ದೋಸೆ ತಿಂದ್ವಿ, ಜೀವಮಾನದಲ್ಲೂ ತಿನ್ಬಾರ್ದು ದೋಸೆ, ಹಂಗಿತ್ತು. ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಹೇಳ್ತೀನಿ ಮುಂದೆ. ತಿಂಡಿ ಅಂತೂ ಹೆವಿ ಹೊಸ್ಟಾಗಿತ್ತು. ಸ್ಟಾರ್ಟಿಂಗ್ ತೋರ್ಸೋದ್ನಲ್ಲ, ಅಲ್ಲಂತೂ ಯಾರು ತಿಂಡಿ ತಿನ್ನಕ್ಕೆ ಹೋಗ್ಬೇಡಿ. 12:30 ಅದು ಮಹಾಮಂಗಳ ಟೈಮಲ್ಲಿ ಸ್ವಲ್ಪ ಹೊತ್ತು ಬಿಡ್ತಾರೆ ಅಷ್ಟೇ. ಆಮೇಲೆ 1ಕ್ಕೋ ಏನೋ ಕ್ಲೋಸ್ ತಿರ್ಗಾ. ಹೌದಾ, ಸಂಜೆವರೆಗೂ. ಏನ್ರಿ ನೀವು ಕೇಳಲ್ಲ 250 ಮಾಡಿ. ಏನು ಹೇಳ ಅಲ್ಲಿ ಬಗ್ಗಿದೆಯಲ್ಲ. 250 ಮಾಡಬೇಕು. ರೌಂಡ್ ಆಫ್ 250. 2384 ಇರೋದು. ನಾನು ಆಚೆ ಫುಲ್ ಕ್ಲೀನಿಂಗ್ ಆಗ್ತೈತೆ. ಈಗ ಹೊರಡ್ಬೇಕು. ಈಗ ಬಿಸಿಲೆ ಘಾಟ್ ಮುಗಿಸ್ಕೊಂಡು ಆನ್ ದಿ ವೇ ಯಾವ್ದಾದ್ರು ಪ್ಲೇಸಸ್ ಇದ್ರೆ ಆ ಪ್ಲೇಸಸ್ ಕವರ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಮನೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಊರಿಗೆ ಹೋಗ್ಬೇಕು. ಅಲ್ಲಿವರೆಗೂ ಯಾವ್ಯಾವ ಪ್ಲೇಸಸ್ ಇದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದುವರೆಗೂ ನೋಡಿರೋವೆಲ್ಲ ನೋಡಿರ್ತೀರ, ಆದರೆ ಫಿಲಮಲ್ಲಿ ನೋಡಿರ್ತೀರ 100%. ನೆಕ್ಸ್ಟ್ ಸತಿ ಬಂದಾಗ ಟ್ರೈ ಮಾಡಿ. ಒಂಥರ ಕಮ್ಮಿ ಪ್ಲೇಸಸ್ ತೋರಿಸಿದ್ರು ಆದಷ್ಟು ಟ್ರೈ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಿಸಿಲೇ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಒಬ್ರಿಗೆ 20 ರೂಪಾಯಿ ಅಂತೆ. ಟಿಕೆಟ್ ತೊಗೊಂಡು 3 ಜನಕ್ಕೆ ಹೊರಟಿದ್ದೀವಿ. ತೋರಿಸ್ತೀನಿ ವ್ಯೂ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ, ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ. ಈ ಥರ ಪಾತ್ ಇದೆ ನಡ್ಕೊಂಡು ಹೋಗೋಕ್ಕೆ. ಅಲ್ಲೊಂದು ಕಡೆ ನೋಡ್ದೋ ಅಂತ ಏನು ಮಜಾ ಇರಲಿಲ್ಲ. ಏಯ್ ವ್ಯೂ ಪಾಯಿಂಟ್ 100% ಚೆನ್ನಾಗಿದೆ. ಸ್ಯಾಟಿಸ್ಫೈ ಆಗೋ ರೇಂಜಿಗೇನೆ ಇದೆ. ಸಾಲ ಇದೆ ಅಂತ ಹೇಳ್ತೀನಿ. ಮೇಲೆ ಹೋಗೋಣ. ಯಪ್ಪ ಸೈಕಿದೆ ಅವರು.
ಆಗಿತ್ತು ಮಾತ್ರ ಪ್ಲೇಸು. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸ್ಪಾಟಲ್ಲಿ ಸಿಗೋಣ. ನೆಕ್ಸ್ಟು ಯಾವ ಸ್ಪಾಟ್ಗೂ ಓಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಸೀದಾ ನಮ್ಮೂರಿಗೆ ಬಂದ್ವಿ, ಅರಸೀಕೆರೆಗೆ ಬಂದು ನಮ್ಮಮ್ಮ ಗಿಣ್ಣೆ ಎಲ್ಲ ಕಾಯಿ ಸಿಕ್ಕಿದ್ರು, ಗಿಣ್ಣೆ ಎಲ್ಲ ತಿಂದು ಬೆಂಗಳೂರಿಗೆ ತಗೊಂಡು ಕಾಳುಗಳೆಲ್ಲ ತುಂಬ ರೆಡಿ ಮಾಡಿ ಇಕ್ಕಿದ್ರು. ಕಾಳು, ಆಲೂಗೆಡ್ಡೆ, ಕಾಯಿ, ಇನ್ನೂ ಸ್ವಲ್ಪ ಐಟಮ್ಸ್ಗಳೆಲ್ಲ ರೆಡಿ ಮಾಡಿ ಇಕ್ಕಿದ್ರು. ಅದನ್ನೆಲ್ಲ ತೊಗೊಂಡು ಬೆಂಗಳೂರಿಗೆ ಹೊರಟಿದ್ದೆ ಕೆಲಸ. ಮಧ್ಯದ ದಾರಿಲಿ ನಮ್ಮ ಹುಡುಗನ ಬರ್ತಡೇ ಬೇರೆ ಇತ್ತು, ಅದಕ್ಕೆ ಪಟಾಕಿ ಹೊಡೆದು ಮುಗಿಸಿದ್ವಿ. ಯಾವ ಥರ ಇತ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.